ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲ? ಬ್ರೆಡ್ ರೋಸ್ಟ್ ಮಾಡೋದು ತೋರಿಸ್ತಾ ಇದ್ದೀನಿ. ಬಾಣಲೆ ಇಕ್ಬೇಕು. 2 ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಾಸಿವೆ, ಸ್ವಲ್ಪ ಉದ್ದಿನ ಬೇಳೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಓಂಕಾಳು, ಕರ್ಬೇವಿನ ಸೊಪ್ಪು, 4ರಿಂದ 5 ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ, 2 ಸಣ್ಣದಾಗಿ ಹಚ್ಕೊಂಡಿರೋ ಈರುಳ್ಳಿ ಫ್ರೈ ಆಗಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಒಂದು ಚಿಟಿಕೆ ಅರಿಶಿನ ಹಾಕೋಬೇಕು. ಒಂದು ಅರ್ಧ ಸ್ಪೂನು ರುಚಿಗೆ ತಕ್ಕಷ್ಟು ಸಾಲ್ಟ್. ಆಲೂಗಡ್ಡೆ ಬೇಯಿಸಿ ಸ್ಮ್ಯಾಶ್ ಮಾಡಿಕೊಂಡಿದ್ದೀನಿ. ಬೇಯಿಸಿರೋ ಅಂತ ಆಲೂಗಡ್ಡೆ ಹಾಕ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡ್ತಾ ಇದ್ದೀರಲ್ಲ, ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ. ಲಾಸ್ಟಲ್ಲಿ ಕೊತ್ತಂಬರಿ ಸ್ವಲ್ಪ ಕಟ್ ಮಾಡಿ ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಖಾರದ ಪುಡಿ, ಚಿಲ್ಲಿ ಪೌಡರ್ ಮಿಕ್ಸ್ ಮಾಡಬೇಕು. ನೀಟಾಗಿ ಮಿಕ್ಸ್ ಆಗಬೇಕು. ಉಪ್ಪು ಖಾರ ಎಲ್ಲ. ಒಂದು ಕಡೆ ಬ್ರೆಡ್ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಎಲ್ಲ ಬ್ರೆಡ್ ಕಟ್ ಮಾಡಿ ಇಟ್ಟಿದ್ದೀನಿ. ಈಗ ಮಸಾಲೆ ಏನು ರೆಡಿ ಮಾಡಿದ್ದೀವೋ ಅದು ಉಂಡೆ ಮಾಡ್ಕೋಬೇಕು. ಹೊರಗಡೆ ಎಲ್ಲ ತಿಂದೇ ಇರ್ತೀರ ಬೇಕ್ರಿಲಿ. ಈ ಥರನೂ ಒಂದ್ಸಲ ಟ್ರೈ ಮಾಡಿ. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಸಾಯಂಕಾಲ ಟೈಮ್ ಸ್ನ್ಯಾಕ್ಸ್ ಏನಿಲ್ಲ ಅಂದಾಗ ಈ ಥರ ದಿಢೀರ್ನ ಮಾಡ್ಕೋಬೋದು. ಒಂದ್ಸಲ ಮಾಡಿದ್ರೆ ನೋಡ್ರಿ, ನಿಮಗೆ ಗೊತ್ತಾಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಹೊಸಬ್ರು ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬ್ರೆಡ್ ಈ ಥರ ಒತ್ಕೋಬೇಕು. ಸ್ವಲ್ಪ ಲಟ್ಟಣಿಗೆಯಿಂದ ಸ್ವಲ್ಪ ಬಟರ್ ಹಚ್ಕೋಬೇಕು. ಅದು ಗಟ್ಟಿ ಆಗ್ಬಿಟ್ಟಿದೆ. ಬಟರ್ ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಅದರಿಂದ ಸ್ವಲ್ಪ ಗಟ್ಟಿ ಆಗಿದೆ. ನೀಟಾಗಿ ಹಚ್ಕೊಂಡು ಬೇಕಂದ್ರೆ ಹಚ್ಕೋಬೋದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೋಬೋದು. ಈ ತರ ರೋಲ್ ಮಾಡ್ಕೊಂಡು ಒಂದು ಲವಂಗ ಚುಚ್ಚಬೇಕು, ಓಪನ್ ಆಗದೆ ಇರೋ ತರ. ಎಲ್ಲ ಇದೇ ತರ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್, ನಿಮ್ಗೆ ಗೊತ್ತಾಗುತ್ತೆ ಹೆಂಗಿರುತ್ತೆ ಟೇಸ್ಟ್ ಅಂತ. ಟಿಫನ್ ಬಾಕ್ಸ್ಗೂ ಹಾಕಿ ಕಳಿಸ್ಬೋದು ಮಕ್ಕಳಿಗೆ. ಆ ತರ ಇರುತ್ತೆ. ಡೈಲಿ ರೊಟೀನ್ ತಿಂದು ಬೇಜಾರಾಗಿರೋರ್ಗೆ ಈ ತರ ಮಾಡ್ಕೊಟ್ರೆ ಸಖತ್ ಇಷ್ಟ ಪಡ್ತಾರೆ. ನೋಡ್ತಾ ಇದ್ದೀರಲ್ಲ, ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್ಸ್. ಅರ್ಧ ವಿಡಿಯೋ ನೋಡಿದ್ರೆ ನಿಮ್ಗೆ ಒಂದು ಗೊತ್ತಾಗುತ್ತೆ, ಒಂದು ಗೊತ್ತಾಗಲ್ಲ. ಪೂರ್ತಿ ವಿಡಿಯೋ ನೋಡಿದ್ರೆ ಪೂರ್ತಿ ಗೊತ್ತಾಗುತ್ತೆ. ಇದು ಸ್ವಲ್ಪ ಬಾಣಲೆಗೆ ಎಣ್ಣೆ ಹಾಕೋಬೇಕು. ಒಂದು 2 ಸ್ಪೂನ್ ಎಣ್ಣೆ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದನ್ನ ರೋಸ್ಟ್ ಮಾಡ್ಕೋಬೇಕು. ತವಾ ಇದ್ರೆ ತವಾ ಮೇಲೂ ಮಾಡ್ಕೋಬಹುದು. ತವಾ ಮೇಲೂ ನೀಟಾಗಿ ಬರುತ್ತೆ. ನೋಡ್ತಾ ಇದ್ದೀರಲ್ಲ, ಒಂದು 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯ್ತಾ ಇದೆ. ಎಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು. ಅದೆಲ್ಲ ಡೀಪ್ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ಜಾಸ್ತಿ ಆಯಿಲ್ ಏನು ಬೇಕಾಗಲ್ಲ. ಒಂದು 2 ಸ್ಪೂನ್ ಎಣ್ಣೆ ಹಾಕೊಂಡ್ರೆ ಸಾಕಾಗುತ್ತೆ. ನೋಡ್ತಾ ಇದ್ದೀರಲ್ಲ, ಎಣ್ಣೆ ಕಾದಿದೆ, ಹಾಕ್ತಾ ಇದ್ದೀನಿ. ನೀಟಾಗಿ ತಿರುಗಿಸ್ಕೊಂತಾ ಇರ್ಬೇಕು, ಇಲ್ಲಾಂದ್ರೆ ಸೀದೋಗ್ಬಿಡುತ್ತೆ. ಒಂದು ಸ್ಪೂನ್ ಸಹಾಯದಿಂದ ತಿರುಗಿಸ್ಕೊಳ್ರಿ. ನೋಡ್ತಾ ಇರ್ಬೋದು. ಅದು ಲವಂಗ ಚುಚ್ಚಿದ್ದೀನಿ. ಅದು ಲವಂಗ ನೋಡ್ರಿ, ಈ ತರ ಚುಚ್ಚಬೇಕು. ಲವಂಗ ಚುಚ್ಚೋದ್ರಿಂದ ಓಪನ್ ಆಗಲ್ಲ ಅಂತ ಆ ತರ ಚುಚ್ಚೋದು. ನೋಡಿದ್ರಲ್ಲ, ಸೇಮ್ ಇದೇ ತರ.